ಡ್ರೋನ್ ಬುಕ್ ಮಾಡಿದ್ರು ಅಣ್ಣ ತಂದವ್ರೆ ಗೈಸ್ ಮಲಗಿದ್ದ ಎಬ್ಬರಿಸಿ ಆಚೆ ಕಳಿಸಿದ್ವಿ 100 ಕೋಳಿಲಿ 1 ಕೋಳಿ ಸತ್ತೋಗೇ ಬಿಟ್ಟೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ರೋಡಿಂದ. ಗೈಸ್ 2-3 ದಿನ ಆಯಿತು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೆಲಸಕ್ಕೂ ಹೋಗಿಲ್ಲ ನಾನು. ಪಲ್ಸರ್ ಗಾಡಿ ಬೆಳಗಿಂದ ತೆಗ್ದೇ ಇರಲಿಲ್ಲ ನಾನು, ಇವತ್ತು ತೆಗಿತಾ ಇದ್ದೀನಿ. ಬನ್ನಿರಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಗೈಸ್ ನಮ್ಮ ಜೊತೆ ಅವನೇ ನಮ್ಮ ದೀಪಕ್ ಬರ್ತೀರೇನಪ್ಪ ನೀವು. ಗೈಸ್ ಮಲಗಿದ್ದ ಎಬ್ಬರಿಸಿ ಆಚೆ ಕಳಿಸಿದ್ದೀನಿ. ಏನಾದರೂ ಕೊಡ್ಸೋ ಮುಂಚ ನಿಮ್ಮ ಅಪ್ಪ ಕೊಡ್ತಾನೆ. ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ ಗೈಸ್. ದುಡ್ಡು ನೋಡ್ರಿ ಗೈಸ್ ಹೆಂಗೆ ಇರ್ತಾನೆ ಇವಾಗ. ಇಷ್ಟೊಂದು 3,000 ಆದರೂ ಮಿನಿಮಮ್ ಇದ್ದೇ ಇರುತ್ತೆ ನಿಮ್ಮ ಅಕೌಂಟಲ್ಲಿ. ಹಾಂ ಗೈಸ್ ನೋಡಿರಿ, ದುಡ್ಡಿರೋನು ನೋಡ್ರಿ. ಹಾಯ್ ಬಾಯ್ ಹಾಯ್ ಮಾಡಿದ್ರೆ ಬಾಯ್ ಮಾಡ್ತೀಯಲ್ಲ. ಗೈಸ್ ದೀಪಕ್ ಹೋಗ್ತವನೆ, ಮಳೆ ಬರಂಗೈತೆ. ನಾನು ಸೇರ್ಕೊಬಿಡ್ಬೇಕು ಬೇಗ ಮನೆಗೆ. ಸರಿ ಬಾಯ್ ಕಣೋ, ಬಾಯ್. ಗೈಸ್ ಮಳೆ ಬರಂಗೈತೆ, ನಾನು ಹೊರಬಿಡ್ಬೇಕು ಬೇಗ, ಇಲ್ಲಾಂದರೆ ಮಳೆ ಸರ್ಲಾಕೋಬಿಟ್ರೆ ಕಷ್ಟ. ಸೊ ಗೈಸ್ ಡ್ರೋನ್ ಹೇಳಿದ್ನಲ್ಲ, ಡ್ರೋನ್ ಬಂದಿತ್ತು ಅಂತ. ಡ್ರೋನ್ ಬುಕ್ ಮಾಡಿದ್ರು ಅಣ್ಣ ತಂದವ್ರೆ. ಇವಾಗ ಆರಿಸ್ಬೇಕು. ಹೆಂಗೆ ಆರಿಸುತ್ತೆ ಏನು ತಪ್ಪು. 2 ಸಲ ಬುಕ್ ಮಾಡಿದ್ದೆ. ನಮಸ್ಕಾರ ಗಾಂಡು. ಆರ್ಡ್ರು ಬುಕ್ ಮಾಡಿದ್ದೆ, ಆರ್ಡ್ರು ಬಂದೈತೆ. ಯಾರು ಬರ್ತಾರೆ ಎಲ್ಲರದ್ದು ವಿಡಿಯೋ ಮಾಡ್ತಾವ್ರಪ್ಪ ಇವರು. ಅದೇ ನೋಡಿದೆ ಬ್ಲಾಗ್ ಮಾಡ್ತಾವ್ರ ಅಂತ ಅಷ್ಟೇ. ಐಟಮ್ ಐತೆ. ನಿಮ್ಮ ಫ್ರೆಂಡಾ ಮಾಡೋಣ ನಿಮಗೆ. ಇಷ್ಟು ಫೈನಲಿ ಮನೆ ಹತ್ರ ಬಂದೆ. ನಮ್ಮ ಫ್ರೆಂಡ್ಸ್ ಇದ್ದ ಕರ್ದ ಬಾಯ್ಲಿ ಅಂತ ಹೋಗ್ತಾ ಇದ್ದೀನಿ. ಗ್ಲೌಸ್ ವೆದರ್ ಏನೈತೆ ಸ್ಪೋರ್ಟ್ ಕನೆಕ್ಟ್ ಮಾಡ್ಕೊಳ್ಳೋಕೆ ನಾನು ಕರ್ದವನು ಅಲ್ಲಿಂದ. ಇವ್ನು ಯಾವನ ಸೆಡೆ ನನ್ನ ಮಗ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀಯಲ್ಲ. ಶೆಡ್ ಒಳಗಡೆ ಆಡಿಸ್ತಾನಂತೆ. ನಾವು ಶೆಡ್ ಒಳಗಡೆ ಏನು ಆಡ್ಸೋಕೆ ಇದು ಅನ್ಕೊಂಡಿದ್ಯಾ? ರಿಮೋಟ್ ಕಂಟ್ರೋಲ್ ಕಾರ್ ಅನ್ಕೊಂಡಿದ್ಯಾ? ಈ ಪಾರ್ಕ್ ಒಳಗಡೆ ಆಡ್ಸಂಬಾರೋ, ಪಾರ್ಕಲ್ಲಿ ಆಡ್ಸಂಬಾರೋ. ಮಳೆ ನೋಡಿ ಏನು ಬರ್ತೈತೆ ಮಳೆ. ಸೌಂಡು ಕೇಳೋಕ್ಕಾಗ್ತಿಲ್ಲ. ಒಳಗಡೆ ಡುಬುಲ್ 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 ಅಂತ ಸೌಂಡ್ ಬರ್ತೈತೆ. ಒಳಗಡೆ ಸೌಂಡ್ ಕೇಳಿಸ್ತೈತೆ. ಒಳಗಡೆ ಹೆಂಗೈತೆ ಅಂದರೆ ಸೌಂಡು ಸರಿಯಾಗಿ ಬರ್ತಾಯಿದೆ ಮಳೆ ಮಾತ್ರ. ಈಗ ಹೆಂಗೋ ಡ್ರೋನ್ ಆಡ್ಸೋಣ ಅನ್ಕೊಂಡ್ರಿ, ಹೆಂಗೋ ಬಚಾವ್ ಆಗ್ಬಿಟ್ರೆ. ಹೆಂಗೋ ಆರ್ಸೋಕ್ಕಾಗಿಲ್ಲ ಅಲ್ಲಿ, ಆರ್ಸೋಕ್ಕಾಗಿಲ್ಲ. ಯಾಕಂದರೆ ಆರ್ಸೋಣ ಅಂತ ಹೋದ್ರೆ ಅಂದರೆ ಶಲ್ಯ ಇದ್ದಿಲ್ಲ. ಅದಕ್ಕೆ ಮನೆಗೆ ರಿಟರ್ನ್ ತೊಗೊಂಡು ಹೋಗ್ತಾಯಿದ್ದೀನಿ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಹೋಗ್ಬಿಟ್ಟು ಶೆಲ್ ಹಾಕ್ಬಿಟ್ಟು ಆರಿಸ್ಬೇಕು. ಐ ಆಮ್ ವೆರಿ ಎಕ್ಸೈಟೆಡ್. ಅದು ಆರುತ್ತೋ ಇಲ್ಲೋ ನೋಡೋಣ ಬನ್ನಿರಿ. ಸೊ ಗೈಸ್ ಅಲ್ಲಿಂದ ಶೆಲ್ ತಂದೆ, ಶೆಲ್ ಹಾಕಬೇಕು. ಇದು ಬಿಸ್ತಾ ಇದ್ದೀನಿ. ಕರೆಂಟ್ ಬೇರೆ ಉಂಟೋಯ್ತಾ, ಏನು ಕಾಣಿಸ್ತಾನೋ ಇಲ್ಲ ಕರೆಕ್ಟಾಗಿ. ಸೊ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆನ್ನೆ ಡ್ರೋನು ಆರಿಲ್ಲ, ಏನಕ್ಕಂದರೆ ಶೆಲ್ ಇದ್ದಿಲ್ಲ. ಮಳೆ ಬಂತು, ಆರ್ಸೋಕ್ಕಾಗಿಲ್ಲ. ಅಲ್ಲಿಂದ ಶೆಲ್ ತಂದೆ. ಹೋಗೋ ಸೈಡಿಗೆ ಹೋಗೋ ಕಡೆ. ಇಲ್ಲಿ ಯಾಕೆ ಬರ್ತೀರಾ ನೀವೆಲ್ಲ ಬಾಳೆ ನಿಡ್ಕೊಂಡ್ ಮಾತಾಡಕ್ಕೆ? ಅದಕ್ಕೆ ಡ್ರೋನ್ ತೊಗೊಂಡಿದ್ದೀನಿ. ಊರಿಗೆ ಹೋಗ್ಬೇಕಂತಂದರೆ ಜೀವನರು ಊರಲ್ಲಿ ಏನೋ ಫಂಕ್ಷನ್ ಐತಂತೆ, ಹೋಗ್ತಾ ಇದ್ದೀನಿ. ಹಿಂಗೆ ಇರಲಿ ಆಫೀಸಲ್ಲಿ. ಸರಿ ಕೀ ಕೊಡು ತಗೋ. ಸೊ ಅದೇನೋ ಜೀವನವ್ರ ಊರಲ್ಲಿ ಹಬ್ಬ ಐತಂತೆ, ಹೋಗ್ತಾ ಇದ್ದೀರಿ. ಬನ್ನಿರಿ ಹೋಗೋಣ. ಗೈಸ್ ಜೀವನವ್ರ ಮನೆ ಹತ್ರ ಹೋಗ್ತಿದ್ದೆ. ಗಾಡಿ ತರಕ್ಕೆ ಆಂಟಿಯೋ ಐಟಮ್ ಕೈಯಲ್ಲೇ ಐತೆ, ಹೆಲ್ಮೆಟು ಮತ್ತು ಡ್ರೋನು. ಅವರು ಅಲ್ಲಿ ಕಾರು ಇನ್ನೂ ಐಟಮ್ ಶಿಫ್ಟ್ ಮಾಡ್ತಾವನೆ. ನಾನು ಹೋಗ್ತಾ ಇದ್ದೀನಿ. ಗೈಸ್ ಅಯ್ಯೋ ಎಷ್ಟು ಮಿಸ್ ಫೋನ್ ಬಿದ್ದುಬಿಡೋದು. ಡ್ರೋನ್ ಆರುತ್ತೋ ಇಲ್ಲೋ ಅಂತ ಟೆನ್ಷನ್ ಆಗ್ತೈತೆ ನನಗೆ. ಆ ರಿಮೋಟಲ್ಲಿ ಏನೇನೋ ಆಯ್ತು, ಏನು ಗೊತ್ತಾಗ್ತಾನೆ ಇಲ್ಲ ನನಗೆ. ದೇವಸ್ಥಾನ ಹತ್ರ ಬಂದಿದ್ದೆ.
ದೇವಸ್ಥಾನಕ್ಕೆ ರಾತ್ರಿ ಸಾಯಂಕಾಲ ಲೈಟ್ ಗೀಟ್ ಆಯ್ತು ಅಂದರೆ ದೇವಸ್ಥಾನಕ್ಕೆ ಹೋಗಲ್ಲ. ಈಗ ದೇವಸ್ಥಾನ ಹತ್ರ ಬಂದಿದ್ದೆ ನಾನು. ಸೊ ಗೈಸ್ ಫೈನಲಿ ಆಚೆ ಬಂದೆ. ಇವಾಗ ಪೂಜೆ ನಡೀತೈತೆ. ನನಗೆ ಈಗ ಟೈಮ್ ಇಲ್ಲ, ಅಲ್ಲೆಲ್ಲ ಕಾಯ್ತವ್ರೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ ನಾನು. ಇದು ಡ್ರೋನು ಆರಿಲ್ಲ ಅಂದರೆ ಇವಾಗ ಟ್ರೈ ಮಾಡಿದ್ರೆ ಏನಕ್ಕೋ ಅದು ಕಂಟ್ರೋಲ್ ಆಗ್ತಿಲ್ಲ. ಫೋನಲ್ಲೂ ನೋಡಿದ್ರೆ ಫೋನಲ್ಲೂ ಕಂಟ್ರೋಲ್ ಆಗ್ತಿಲ್ಲ, ರಿಮೋಟಲ್ಲೂ ಕಂಟ್ರೋಲ್ ಆಗ್ತಿಲ್ಲ. ಸೊ ಅದಕ್ಕೆ ರಿಟರ್ನ್ ಮಾಡಬೇಕು. ಇಲ್ಲ ರಿಟರ್ನ್ ಮಾಡಿ ಬೇರೆ ತೊಗೊಳ್ಳೋಣ, ಇಲ್ಲಾಂದರೆ ಗೋಪ್ರೋ ತೊಗೊಳ್ಳೋಣ ಅಂತ ಯೋಚನೆಗೆ ಬರ್ತೈತೆ. ನೋಡೋಣ ಬನ್ನಿರಿ, ಏನೋ ಒಂದು ಮಾಡೋಣ. ಫಸ್ಟು ಖಾಲಿ ಪ್ಲೇಸಲ್ಲಿ ನೋಡ್ತೀರಿ, ಅದನ್ನು ಆಗಿಲ್ವಾ ಡೈರೆಕ್ಟು ಗೋಪ್ರೋ ತೊಗೊಬಿಡೋದು ಅಷ್ಟೇ. ಆಲ್ಮೋಸ್ಟು ರೀಚ್ ಆದರೆ ಟೀ ತೊಗೊಳಕ್ಕೆ ಬಂದರೆ ಸಿಕ್ಕಾಬಿಡ ಚಳಿ ಬೇರೆ ಕೋಡೆ ಆಗುತ್ತೆ ನನಗಂತೂ ಬರೋ ಇಷ್ಟ. ಫೈನಲಿ ಬಂದರೆ ಈ ಐಟಮ್ ಎಲ್ಲ ತಗೊಂಡು ಹೋಗ್ಬೇಕಂತ ಅಲ್ಲಿಗೆ. ಅಲ್ಲಿ ನೋಡ್ರಿ ಅಷ್ಟು ದೂರ ತೊಗೊಂಡೋಗ್ಬೇಕು. ಹೆಂಗೆ ತೊಗೊಂಡೋಗೋದು? ಕಾರ್ ಹೆಂಗೋ ತೊಗೊಂಡೋಗೋದು. ಡ್ರೋನ್ ಬೇರೆ ಹಾರಿಸ್ಬೇಕು, ಡ್ರೋನ್ ಹಾರಿಸೋ ಇದೆ ಅಂತೆ ದೇವರು. ಇದು ಮುನೇಶ್ವರ ದೇವ್ರಂತೆ. ಮುನೇಶ್ವರ ದೇವ್ರಾ? ಹಾಂ ಎಸ್ ಮುನೇಶ್ವರ ದೇವ್ರಂತೆ. ಗೊತ್ತಾ ನೋಡ್ರಿ, ಗೊತ್ತಾ ಗೈಸ್. ಅವಾಗಲೇ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಚಪ್ಪಲಿನ ನೋಡ್ರಿ ಹೆಂಗಾಗ್ಬಿಟ್ಟೈತೆ. ಅಯ್ಯೋ ನಂಗೆ ಚಪ್ಪಲಿ ನನ್ನ ಕಾಲು ನೋಡ್ರಿ ಹಿಂಗೆ ಹಿಂಗದು. ಇದ್ರ ಮೇಲೆ ಕಾಲಿಕ್ಕೂರೆ ಹೆಂಗೆ ಹೋಗ್ತೈತೆ ಗೊತ್ತಾ? ಒಳಗಡೆ ಒಂದು ಗ್ಯಾಸ್ ಎತ್ಕೊಂಬರೋ ಅಷ್ಟು ಫುಲ್ ಗ್ಯಾಸ್ ತಗೊಂಬರೋ ಅಷ್ಟು ಎಣ್ಣೆ ಬಿದ್ದೋಗೈತೆ. ಮೂರು ಕೋಳಿಲಿ ಒಂದು ಕೋಳಿ ಸತ್ತೋಗ್ಬಿಟ್ಟೈತೆ. ಹೆಂಗೆ ಸತ್ತೈತೆ ಅಂತ ಗೊತ್ತಿಲ್ಲ. ದೇವಸ್ಥಾನ ಆಯ್ತಲ್ಲ ಅಲ್ಲಿ ಕೋಳಿ ಕುಯ್ಬೇಕಂತ. ಅಲ್ಲಿ ಕೋಳಿ ಕುಯ್ಬೇಕಲ್ಲ, ಹಾಂ ಅಲ್ಲಿ ಕೋಳಿ ಕುಯ್ಬೇಕಂತೆ. ನಾನು ಚಪ್ಪಲಿ ಹಾಕೊಂಬರೋಕ್ಕೆ ಆಗಿಲ್ಲ, ಯಾಕಂದ್ರೆ ಫುಲ್ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ಅವ್ನ ಚಪ್ಪಲಿ ನಾನು ಹಾಕೊಂಡು ಅವ್ನು ಬರೀ ಕಾಲಲ್ಲಿ ನಡ್ಕೊಂಬರ್ತಾನೆ. ಚಪ್ಪಲಿ ಇದ್ರೆ ನಡೆಯೋಕ್ಕಾಗಲ್ಲ ನನಗೆ, ಅಭ್ಯಾಸ ಅಷ್ಟೇ. ನೆನೀಟ ಕೋಳಿ ಕುಯ್ತವ್ರೆ. ಹಳ್ಳಿ ಕಡೆ ದೇವ್ರು ನೋಡಿ ಗೈಸ್ ಹೆಂಗಿರುತ್ತೆ ಎಲ್ಲ ದೇವರು. ಒಳಗಡೆ ಗೈಸು ಉತ್ತ ಇದು. ಅದು ಕೆಳಗಡೆ ಒಂಥರ ಐತಲ್ಲ ಕರಿತಾರೆ, ಅದೇ ದೇವ್ರಂತೆ. ಯಾವ ದೇವ್ರಿದು? ಜಿಗ್ಲಮ್ಮ ಅಂತ ಗೈಸ್ ದೇವರು. ನೋಡಿ ಹಳ್ಳಿ ಕಡೆ ಹಿಂಗಿರುತ್ತೆ, ಸಿಟಿ ಕಡೆ ಬೇರೆ ಥರ ಕಾಣಿಸುತ್ತೆ. ಇದೆಲ್ಲ ಉತ್ತ ನೋಡ್ರಿ, ಏನು ಸಿಂಪಲ್ ಆಗೈತೆ ದೇವಸ್ಥಾನ, ಸಕ್ಕದಾಗೆ. ಎಷ್ಟು ತಣ್ಣಗೈತೆ ಗೊತ್ತಾ ಒಳಗಡೆ. ಒಳ್ಳೆ ಎ ಸಿ ರೂಮ್ ಅಂತ ಹಂಗೈತೆ ಗೈಸ್ ಒಳಗಡೆ. ಹಳ್ಳಿ ಕಡೆ ನೀರಿಲ್ಲ, ಅದಕ್ಕೆ ನಾವು ಪಕ್ಕದಲ್ಲಿ ಮುಂದೆ ಸ್ವಲ್ಪ ಬಾವಿ ಐತೆ, ಬಾವಿಯಲ್ಲಿ ನೀರು ತಗೊಂಬಂದು ತೊಳಿತವನೆ. ಶಿವನ ಕಲ್ಲಂತೂ ತೊಳಿ ಪೂಜೆ ಮಾಡಿಸೋಣ. ಆಚೆ ಕಡೆ ಹೋಗ್ಬೇಕಾಯ್ತು. ಕೋಳಿನ ಟೈಮ್ ಬಂತು, ಕೋಳಿ ಕುಯ್ಯೋ ಟೈಮು. ಕೈ ಅರ್ಶಿನ ನೋಡ್ರಿ ಹೆಂಗಾಗ್ಬಿಟ್ಟೈತೆ, ತಲೆ ಮೇಲೆ ನೀರು ಹಾಕ್ತವ್ರ. ಇನ್ನೊಂದು ಕೋಳಿ, 2 ಕೋಳಿ. ಇನ್ನೊಂದು ಕೋಳಿ ತೊಗೊಂಡೋಗ್ಬೇಕು. ಅದು ಒಂದು ಕೋಳಿ ಸತ್ತೋಗ್ತೈತಲ್ಲ, ಇನ್ನೊಂದು ಅಂಗಡಿಲಿ ಹೋಗ್ತು ಇನ್ನೊಂದು ಕೋಳಿ ತೊಗೊಂಡೋಗ್ಬೇಕು. ಅಲ್ಲಿ 2 ಕೋಳಿ ಕುಯ್ದ್ರೆ ಇಲ್ಲಿ 2 ಕೋಳಿ ಕುಯ್ತವ್ರೆ. ಅಲ್ಲೊಂದು ಐತೆ ಕೋಳಿ. ಗಾಯ್ಸ್ ಇದು ಟ್ಯಾಕ್ಟ್ರು ಮಣ್ಣು ಮಟ್ಟ ಮಾಡೋದು. ಮಣ್ಣು ಮಟ್ಟ ಸಾರಿ ಅಗೀತಿರೋದು ಮಣ್ಣು. ಅವಾಗಲೇ ಇನ್ನೊಂದು ಟ್ಯಾಕ್ಟ್ರ್ ಇತ್ತು, ಅದು ಅವಾಗಲೇ ತೋರಿಸೋನಲ್ಲ, ಅದು ಮಣ್ಣು ಮಟ್ಟ ಮಾಡೋದು. ಇದು ಅಗೆಯೋದು ನೋಡ್ರಿ. ಇವರು ಬೀನ್ಸನ್ನು ಕಟ್ ಮಾಡ್ತವ್ರೆ.
ಬೀನ್ಸನ್ನು ಕಟ್ ಮಾಡ್ತಾ ಇದ್ದಾರೆ. ಪೂಜೆ ನಡೀತೈತೆ. ಪೂಜೆ ಇನ್ನು ಎಷ್ಟೊತ್ತಾಗುತ್ತೋ ಗಾಯ್ಸ್. ಇಲ್ಲಿ ಬಂದು ಒಂದೊಂದು ರೋಡ್ನೇ ಅಲ್ಲ, ನೆಟ್ವರ್ಕ್ ಸಿಕ್ತಿಲ್ಲ ಫೋನಲ್ಲಿ. ಅಪ್ಪ ದೇವ್ರೆ, ಬೇಡ ನಡಿ. ಏನೋ ಪೂಜೆನೋ ನಡೀತೈತಲ್ಲಿ. ಫೈನಲಿ ಡ್ರೋನ್ ಹಾರಿಸ್ದೆ ನಾನು. ಕಂಟ್ರೋಲ್ ಆಗಿಲ್ಲ ನನ್ನ ಕಡೆ. ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದೈತೆ. ಹೆಂಗೋ ಖಾಲಿ ಜಾಗ, ಮರ ಗಿರಕ್ಕೆ ತಗ್ಲಾಕೊಂಡಿದ್ರೆ ರೆಕ್ಕೆ ಎಲ್ಲ ಮುರಿದೋಗಿ ಬಿಡೋದು. ನನಗೆಲ್ಲ ಹಾರ್ಸೋಕ್ಕೆ ಬರೋಲ್ಲ ಇದು. ಜೀವನೇ ಕಂಟ್ರೋಲ್ ಮಾಡಬೇಕಿತ್ತು. ನಾವು ಫೋನಲ್ಲಿ ಆಪ್ರೇಟ್ ಮಾಡ್ಬೋದು, ಬಟ್ ಇಲ್ಲಿ ಒಂದೇ ಚೂರು ನೆಟ್ವರ್ಕೇ ಇಲ್ಲ. ಎಂಥ ಕೆಲಸ, ಎಂಥ ಜಾಗಕ್ಕೆ ಬಂದು ತಗ್ಲಾಕೊಂಡಿದ್ದೀರಿ. ಹೆಂಗೋ ಹಾರ್ತು ಗೈಸ್, ಹಾರ್ತು. ಏನು ಸ್ಪೀಡಾಗಿ ಹೋಯ್ತು ಗೊತ್ತಾ ಅದು. ಅಪ್ಪ ಕಂಟ್ರೋಲೇ ಆಗಿಲ್ಲ ನನ್ನ ಕೈಯಲ್ಲಿದ್ದು. ಬನ್ರಿ ಇನ್ನೊಂದ್ಸಲ ಹಾರ್ಸೋಣ, ಆ ಸೈಡ್ ಬಿಡೋಣ. ಡ್ರೋನು ಇಲ್ಲೆಲ್ಲ ಹಾರ್ಕೊಂಡು ಈ ಸೈಡ್ ಬಂದುಬಿಟ್ಟೈತೆ. ಎಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ, ಹುಡ್ಕಾಡ್ತಾ ಇದೆ. ಹಾಂ ಗೈಸ್, ಇರಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಬಿಟ್ಟು ಬ್ಲಾಗ್ ಮಾಡ್ತೀನಿ ನಾನು. ಡ್ರೋನ್ ಮತ್ತೆ ಕಳೆದೋಯ್ತು ಗೈಸ್. ಅಯ್ಯೋ, ಈ ಸೈಡೇ ಬಂತು ಹಾರ್ಕೊಂಡು. ಎಲ್ಲೋಯ್ತು ಅಂತ ನಮ್ಗೆ ಕಾಣಿಸ್ತಿಲ್ಲ. ಅಲ್ಲಿ ಸಿಕ್ಕಿದ್ದು ಮತ್ತೆ ಈ ಸೈಡ್ ಎಲ್ಲೋ ಬಂತು. ಅಯ್ಯೋ, ಡಿಸ್ಕನೆಕ್ಟ್ ಬೇರೆ ಆಗ್ಬಿಟ್ಟಿದೆ ಗೈಸ್ ಫೋನಿಂದ. ಇಲ್ಲೇ ಎಲ್ಲ ತೋರಿಸ್ತಿತ್ತು ಲೊಕೇಶನ್. ನೋಡಿದ್ರೆ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಒನ್ ಅವರಿಂದ ಹುಡುಕ್ತೀವಿ ಗೈಸ್, ಸಿಗ್ತಾನೆ ಇಲ್ಲ ಡ್ರೋನ್. ಟೆನ್ಷನ್ ಆಗ್ತೈತೆ. ಅಯ್ಯೋ, ಡಿಸ್ಕನೆಕ್ಟ್ ಬೇರೆ ಆಗ್ಬಿಟ್ಟೈತೆ ಫೋನಿಂದ. ಇಂಥ ಕೆಲಸ ಆಗೋಯ್ತು. ಭಯ ಆಗ್ತೈತೆ, ಏನಾಯಿತು ಏನು ಕತೆ ಅಂತ. ಗೈಸ್ ಬರೀ ಕಲರ್ ತಿರ್ಗಾಡ್ತಾ ಈ ಜಾಗದಲ್ಲೆಲ್ಲ. ಚಪ್ಪಲಿನೂ ಹಾಕಿಲ್ಲ ನಾನು. ಎಲ್ಲಿ ಬಂತಂತ ನಂದು ಸುರು ಕಂಟ್ರೋಲೇ ಆಗ್ತಿಲ್ಲ ಅದು. ಇವಾಗ ಸಿಕ್ಕಿದ್ರೆ ಅದು ರಿಟರ್ನ್ ಆದರೂ ಮಾಡ್ತೀರಿ, ಆಗ್ತಿಲ್ಲ ಇದನ್ನ ಮೇಂಟೈನ್ ಮಾಡೋಕ್ಕೆ. ಕರೆಕ್ಟಾಗಿ ವರ್ಕಿಂಗು ಇಲ್ಲ ಅದು. ಅಯ್ಯೋ, ಲಾಸ್ಟ್ಗೂ ಡ್ರೋನ್ ಸಿಕ್ಕಿಲ್ಲ. ಎನಿವೆ ಹೋಯ್ತು. ಎಷ್ಟು 1000 ಉಣ್ಣಂಗಲ್ಲ ತಿಂದಂಗಿಲ್ಲ, ಸುಮ್ಮನೆ ಹೋಯ್ತು. ಎಷ್ಟು ಬೇಜಾರಾಗ್ತಿದ್ದು ಗೊತ್ತಾ. ನೆನ್ನೆನೇ ಬಂದಿದ್ದು, ಅದಕ್ಕೋಸ್ಕರ ಎಷ್ಟು ವೇಟ್ ಮಾಡಿದ್ದು. ಎಷ್ಟು ವೇಟ್ ಮಾಡಿದ್ದಾಳೆ ಅದಕ್ಕೋಸ್ಕರ ನಾವು. ಎಷ್ಟು ಕಾಯ್ದಿದ್ದು ಗೊತ್ತಾ. ಅದು ಡ್ರೋನು ಅಂತ ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಸರಿಯಿಲ್ಲ ನಮ್ಮದು. ಬೇಜಾರಾಗ್ತೈತೆ. ಅಲ್ಲಿ ಗಂಟ ಬಂತು. ಅದು ತೆಂಗಿನ ಮರ ಕಾಣಿಸ್ತೈತಾ, ಅಲ್ಲಿಗೆ ಲಾಸ್ಟ್ ಆಯ್ತು ಅದು. ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಇಲ್ವಾ ಡ್ರೋನ್ ಏನೋ. ಬಿಡಿ ಗೈಸ್, 10,000 ಉಣ್ಣಂಗಲ್ಲ ತಿನ್ನಂಗಿಲ್ಲ. ಲಿವರ್ ಫ್ರೈ ತಿಂತಾವ. ಏನು ಲಿವರ್ ಫ್ರೈ ತಾನೆ? ಫ್ರೈನಾ? ಚಾಪ್ಸ್ ನಾನು ಕೊಡಂಗಾರ. ಅಣ್ಣ ಹೆಲ್ಪ್ ಮಾಡ್ತಾವ್ರೆ ನಮ್ಗೆ ಡ್ರೋನ್ ಹುಡ್ಕಕ್ಕೆ. ಟೆನ್ಷನ್ ಆಗ್ತೈತೆ ನನಗೆ. ಸಿಕ್ಕಿದ್ರೆ ಮಾತ್ರ ಏನೊಂದು ಮಾಡೋದು. ಅಣ್ಣ ಅವರಿಬ್ಬರು ಇಲ್ಲ, ಅಣ್ಣಂದಿರ ಹೆಲ್ಪ್ ಮಾಡ್ತಾವ್ರೆ. ಬಾರೋ ಬನ್ರಿ ನೋಡೋಣ. ಮಾನವನದಕ್ಕಿಂತ ಕೀಳು ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಇದ್ರ ಜೊತೆ ಒಂದು ಫೋಟೋ ಹಿಡಿಸ್ತೀಯಾ ಗೈಸ್? ಒಳ್ಳೆ ವೆದರು. ಫೈನಲಿ ಬಂದರೆ ಬರ್ತಾ ಫುಲ್ಲು ಮಳೆ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ಫೋನ್ ತೆಗಿಯೋಕ್ಕಾಗಿಲ್ಲ, ಫುಲ್ ಮಳೆ ಐತಲ್ಲ. ಸೊ ಬಂದರೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂಥರ ದಿನ ಚೆನ್ನಾಗಿಲ್ಲ. ಬಾಯ್.